ರಾಜ್ಯ ರಾಜಕೀಯದಲ್ಲಿ ಬೈ ಎಲೆಕ್ಷನ್ ಸರ್ಕಸ್ ಜೋರಾಗಿಯೇ ನಡೀತಾ ಇದೆ. ಉಪಚುನಾವಣೆಗೆ ಬಿಜೆಪಿ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸಿಕೊಳ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಬೈ ಎಲೆಕ್ಷನ್ ಸರ್ಕಸ್, ಉಪಚುನಾವಣೆಗೆ ಬಿಜೆಪಿ ಕಾಂಗ್ರೆಸ್ ರಣತಂತ್ರ. ಬಾಗಲಕೋಟೆಗೆ ತೆರಳಲಿರುವ ಸಿಎಂ ಮತ್ತು ಡಿಸಿಎಂ, ಒಂದೇ ಹೆಲಿಕಾಪ್ಟರ್ನಲ್ಲಿ ತೆರಳಲಿರುವ ಸಿದ್ದು ಡಿಕೆಶಿ. ಏನಿದೆ ಇದರ ಹಿಂದಿನ ಕಾರ್ಯತಂತ್ರ ಅಂತ ಇಲ್ಲಿ ನೋಡಿದ್ರೆ, ಹೆಲಿಕಾಪ್ಟರ್ನಲ್ಲಿ ಅಭ್ಯರ್ಥಿ ಡಿಸೈಡ್ ಮಾಡ್ತಾರಾ ಸಿಎಂ ಡಿಸಿಎಂ? ಯಾರಿಗೆ ಒಲಿಯುತ್ತೆ ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್? ಹಾಗಾದ್ರೆ ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಹಿಂದೆ ಡಿಸೈಡ್ ಆಗ್ತಾರಾ? ಬೈ ಎಲೆಕ್ಷನ್ ಟಿಕೆಟ್ ಗೊಂದಲಕ್ಕೆ ಹಿಂದೆ ತೆರೆ ಎಳೆಯಲಾಗುತ್ತಾ? ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆ ಉಳಿದವರನ್ನ ಒಮ್ಮತಕ್ಕೆ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಇರುವಂತದ್ದು. ಒಮ್ಮತಕ್ಕೆ ಬರೆದಿದ್ರೆ ಕಾಂಗ್ರೆಸ್ ಗೆಲ್ಲುವುದು ಕಷ್ಟ ಇಲ್ಲಿ. ನೋಡಿ, HY ಮೇಟಿ ನಿಧನದ ಬಳಿಕ ತೆರವಾದಂತಹ ಕ್ಷೇತ್ರ ಬಾಗಲಕೋಟೆಯಲ್ಲಿ. ಇದೀಗ ಕಾಂಗ್ರೆಸ್ ನೋಡಿ, ಒಂದು ಕಡೆ ಏನಾದ್ರೂ ಆ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಗೆಲ್ಲಲಿಲ್ಲ ಅಂತ ಅಂದ್ರೆ ಭಾರಿ ಮುಖಭಂಗವನ್ನ ಅನುಭವಿಸುತ್ತೆ. ಯಾಕಂದ್ರೆ ಈ ಹಿಂದೆನೂ ಇದ್ದಂಥದ್ದೇ ಕಾಂಗ್ರೆಸ್ ಶಾಸಕರಲ್ಲಿ ಇದ್ದಂಥವ್ರು. ಸೊ ಹಾಗಾಗಿ ಈ ಬಾರಿನೂ ಸಹಿತ ಅಲ್ಲಿ ಅದರಿಂದ ಏನಾದರೂ ಅಲ್ಲಿ ಗೆದ್ದು ಬರಲಿಲ್ಲ ಅಥವಾ ಏನಾದರೂ ಸಮಸ್ಯೆ ಆಯಿತು ಅಂತ ಅಂದರೆ ನಿಜಕ್ಕೂ ಭಾರಿ ಹೊಡೆತ. ಬಟ್ ಇಲ್ಲಿ ಮಲ್ಲಿಕಾರ್ಜುನ್ ಮೇಟಿ ಹೆಸರು ಕೂಡ ಅಲ್ಲಿ ಕೇಳಿ ಬರ್ತದೆ. ಬಹುತೇಕ ಮಲ್ಲಿಕಾರ್ಜುನ್ ಮೇಟಿಯ ಮೇಲೇನೆ ಸಿದ್ದರಾಮಯ್ಯ ಅವರ ಒಲವು ಸಹಿತ ಇರುವಂಥದ್ದು. DK ಶಿವಕುಮಾರ್ ಅವ್ರದ್ದು ಸಹಿತ ಅದೇ ರೀತಿಯಾಗಿ. ಯಾಕಂದರೆ ಮೇಟಿ ಕುಟುಂಬದಿಂದನೇ ಅಲ್ಲಿ ಕಣಕ್ಕಿಳಿಸ್ಬೇಕು. ಈ ಹಿಂದೆ ಒಂದಿಷ್ಟು ಗಾಸಿಪ್ಗಳಿತ್ತು, ಅಂದರೆ ಮೇಟಿ ಕುಟುಂಬದಿಂದ ಯಾರು ಕೂಡ ಎಲೆಕ್ಷನ್ಗೆ ಬರೋದಿಲ್ಲ, ರಾಜಕೀಯದಿಂದ ಅಲ್ಲಿ ಹಿಂದೆ ಉಳಿತಾರೆ ಅನ್ನುವಂಥದ್ದು. ಈಗ ಮೇಟಿಯ HY ಮೇಟಿಯ ಒಂದು ಪುತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಈಗ ಆಕಾಂಕ್ಷಿ ಆಗಿದ್ದಾರೆ ಟಿಕೆಟ್ಗಾಗಿ ಅನ್ನುವಂಥ ಒಂದಿಷ್ಟು ಮಾಹಿತಿ ಇತ್ತು. ಇಲ್ಲಿ ಒಂದು ವೇಳೆ ಏನಾದರೂ ಈ ಒಂದು ಮನಸ್ತಾಪಗಳನ್ನು ಬಗೆಹರಿಸಿಕೊಂಡು ಮಲ್ಲಿಕಾರ್ಜುನ್ ಮೇಟಿ ಆಗಿರ್ಬೋದು ಅಥವಾ ಅವರ ಸಹೋದರಿ ಆಗಿರ್ಬೋದು, ಯಾರಿಗೆ ಅಲ್ಲಿ ಟಿಕೆಟ್ ಕೊಡ್ತಾರೆ ಅದನ್ನು ಸರಿಯಾಗಿ ಕನ್ಫರ್ಮ್ ಆಗಿ ಅದನ್ನು ಮಾಡಿಕೊಂಡು ಅಲ್ಲಿ ಟಿಕೆಟ್ ಘೋಷಣೆ ಮಾಡಿದ್ರೆ ನಿಜಕ್ಕೂ ಸಹಿತ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆ ಭರವಸೆ ಇರುತ್ತೆ. ಆಯಿತು, ಏನೋ ಪಾರ್ಟಿಸಿಪೇಟ್ ಮಾಡ್ಬೋದು, ಗೆಲ್ಲಬಹುದು ಅನ್ನುವಂಥದ್ದು. ಬಟ್ ಇಲ್ಲಿ ಏನಾದರೂ ಮನಸ್ತಾಪಗಳ ಮಧ್ಯೆ ಏನಾದರೂ ಎಲೆಕ್ಷನ್ಗೆ ಮುಂದಾದರೆ ಇದರ ಒಂದು ಲಾಭವನ್ನು ಇದೀಗ ಬಿಜೆಪಿ ಪಡೆದುಕೊಳ್ಳುವಂಥದ್ದು ಕನ್ಫರ್ಮ್ ಅಂತ ಇಲ್ಲಿ ನೋಡಬೇಕಾಗುತ್ತೆ. ಯಾಕಂದರೆ ಬಿಜೆಪಿಗೆ ಸಹಿತ ಇದೀಗ ದಾವಣಗೆರೆ ಕ್ಷೇತ್ರ ಆಗಿರ್ಬೋದು, ಇನ್ನು ಬಾಗಲಕೋಟೆ ಕ್ಷೇತ್ರ ಆಗಿರ್ಬೋದು, ಇದೊಂದು ರೀತಿಯಲ್ಲಿ ಅವರಿಗೆ ತುಂಬ ಅಂದರೆ ಪಣ ತೊಟ್ಟು ನಿಂತಿದೆ ಬಿಜೆಪಿ. ಅಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಹಠದೊಂದಿಗೆ ಈಗ ಬಿಜೆಪಿಯಲ್ಲಿ ಕಸರತ್ತನ್ನು ಮಾಡ್ತಾ ಇದೆ. ಸೊ ಹೀಗಾಗಿ ಹಾಗಾದರೆ ಇವತ್ತೇನಾದರೂ ಟಿಕೆಟ್ ಘೋಷಣೆಯನ್ನು ಮಾಡ್ತಾರಾ, ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡ್ತಾರಾ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇದೆ.